ಬಿಹಾರ್ ಚುನಾವಣೆಯಲ್ಲಿ ಓಟ್ ಚೋರಿ ನೋಡ್ರಿ, ಅವರು ಕರ್ನಾಟಕದಲ್ಲಿ ಗೆದ್ದಾಗ ಓಟ್ ಚೋರಿ ಆಗಲ್ಲ, ತೆಲಂಗಾಣದಲ್ಲಿ ಗೆದ್ದಾಗ ಓಟ್ ಚೋರಿ ಆಗಲ್ಲ. ಆನಂತರ ಹಿಮಾಚಲ ಪ್ರದೇಶದಲ್ಲಿ ಗೆದ್ದಾಗ ಓಟ್ ಚೋರಿ ಆಗಲ್ಲ. ಲೋಕಸಭೆಯಲ್ಲಿ 99 ಸೀಟ್ ಗೆದ್ದಾಗ ಓಟ್ ಚೋರಿ ಆಗಲ್ಲ. ಓಟ್ ಚೋರಿ ಯಾವಾಗ ಆಗತ್ತಾ? ಹರಿಯಾಣದಾಗ ಸುತ್ತಮೇಲೆ ಆಗ್ತದೆ. 7 ಸೀಟ್ ಬಂದರೆ ನಾಚಿಕೆ ಬರ್ಬೇಕಲ್ಲ ಅವರಿಗೆ. 61 ಸೀಟ್ ಸ್ಪರ್ಧೆ ಮಾಡಿ 6 ಸೀಟ್ ಗೆದ್ದಾರೆ. ಸೋಲನ್ನು ಒಪ್ಪಿಕೊಂಡು ಪಾರ್ಟಿ ಕಟ್ತೀವಿ ಅಂತ ಹೋಗ್ಬೇಕು, ಇಲ್ಲ ಓಟ್ ಚೋರಿ ಮಾಡಿರಿ ಅಂತ ತಿಳ್ಕೊಂಡು. ಅಂದ್ರೆ ರಾಹುಲ್ ಗಾಂಧಿ ತನ್ನ ನೇತೃತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ನನಗೆ ಆಶೀರ್ವಾದ ಮಾಡಲಿಲ್ಲ ಅಂತಂದರೆ ನನ್ನ ಮುಖ್ಯಮಂತ್ರಿ ಸ್ಥಾನ ಹೋಗ್ತದೆ ಅಂತ ರಾಹುಲ್ ಗಾಂಧಿ ಭಾಷೆ ಮಾತಾಡ್ತದೆ. ಸಿದ್ದರಾಮಯ್ಯಗೂ ಗೊತ್ತದೆ ರಾಹುಲ್ ಗಾಂಧಿ ನಾವು ಭಾಳ ಫೇಲ್ ಆಗಿವೆ ಅಂತ. ಕರ್ನಾಟಕದಾಗೂ ಗೆದ್ದದ್ದು ಇಲ್ಲಿ ನಮಗೆ ಅವರ ಪಾಲಿಸಿ ಬಗ್ಗೆ, ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಪಾಲಿಸಿ ಬಗ್ಗೆ, ಸಿದ್ದರಾಮಯ್ಯನವರ ಅಪ್ರೋಚ್ ಬಗ್ಗೆ, ಸಿದ್ದರಾಮಯ್ಯನವ್ರ ಭಾಷೆ ಬಗ್ಗೆ ನಮ್ಮ ಡಿಫರೆನ್ಸ್ ಅದ. ಬಟ್ ಈಸ್ ಎ ಮಾಸ್ ಲೀಡರ್. ಗೆದ್ದದ್ದು ಅವರಿಂದ. ಮೊದಲ EVM ಅಂದ್ರೆ, ಆಮೇಲೆ ಓಟ್ ಚೋರಿ, ಈಗ ಓಟ್ ಚೋರಿ. ಇದು ಯಾವ್ದು ಇದು ಅಂದ್ರೆ ಇದಕ್ಕೆ ಜೈಲ್ ಮತ್ತು ಬೇಲ್ ಅನ್ನೋ ಜನ ತಿರಸ್ಕಾರ ಮಾಡ್ಯಾರ. ಅದನ್ನ ತಿಳ್ಕೊಬೇಕಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್, ಲಾಲು ಯಾದವ್ ಬೇಲ್, ಇವರೆಲ್ಲ ಜೈಲಿನಿಂದ ಬೇಲ್ನಾಗಿದ್ದು ಇವರು ಚುನಾವಣೆಯನ್ನು ನಡೆಸಲಿಕ್ಕೆ ಕೊಟ್ರೆ. ಮತ್ತು ಕರಪ್ಷನ್ನು, ಯಾವುದೇ ಗಂಭೀರತೆ ಇಲ್ಲ ಇರುವಂಥದ್ದು. ಅಲ್ರಿ, ನಾ ಕೇಳೋ ಪ್ರಶ್ನೆ, ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಹೇಳ್ರಿ ಇವತ್ತು? ಈ ನಿಮ್ಮಲ್ಲಿ ಅನೇಕರು ಪ್ರಮುಖ ಚಾನಲ್ದವ್ರು ಇದ್ದೀರಿ. ಆಜ್ ತಕ್ಕು, ನ್ಯೂಸ್ 18, ನಿಮ್ಮ PTI, ANI ಇವೆಲ್ಲ ನಿಮ್ಮ ನ್ಯಾಷನಲ್ ಚಾನಲ್ಲು, ರಿಪಬ್ಲಿಕ್ಕು ಇವೆಲ್ಲ ನ್ಯಾಷನಲ್ ಚಾನಲ್ ಇದ್ದಾವೆ. ನಿಮ್ಮ ಚಾನಲ್ದವ್ರಿಗೆಲ್ಲ ಡೆಲ್ಲಿಗೆ ಫೋನ್ ಮಾಡಿ ಕೇಳ್ರಿ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಅಂತ ಹೇಳಿ. ಪತ್ತೇನೇ ಇಲ್ಲ. ನೀವು ಪತ್ತೆ ಇಲ್ಲದಂಥ ಮನುಷ್ಯ ಬಿಹಾರ್ಗೆ ಹೋಗಿಲ್ಲ, ಬಿಹಾರದಾಗ ಪ್ರಚಾರ ಮಾಡ್ಲಿಕ್ಕೆ ತಯಾರಿಲ್ಲ. ಆನಂತರ ಅವ್ರು ಇಂಡಿ ಗಠಬಂಧನದಾಗ ಸೀಟ ಹೊಂದಾಣಿಕೆ ಆಗಲಿಲ್ಲ. ಸೊ ಇಟ್ ಈಸ್ ಮೋಸ್ಟ್ ಫುಲಿಶ್. ತಮ್ಮ ಒಂದು ಫೇಲ್ಯೂರ್ ಮುಚ್ಚಿಕೊಳ್ಳಿ ಒಂದು ಹೊಸ ಶುರು ಮಾಡೋದು. ಬಿಹಾರ್ ಚುನಾವಣೆಯಲ್ಲಿ ಓಟ್ ಚೋರಿ ನೋಡ್ರಿ, ಅವರು ಕರ್ನಾಟಕದಲ್ಲಿ ಗೆದ್ದಾಗ ಓಟ್ ಚೋರಿ ಆಗಲ್ಲ, ತೆಲಂಗಾಣದಲ್ಲಿ ಗೆದ್ದಾಗ ಓಟ್ ಚೋರಿ ಆಗಲ್ಲ. ಆನಂತರ ಹಿಮಾಚಲ ಪ್ರದೇಶದಲ್ಲಿ ಗೆದ್ದಾಗ ಓಟ್ ಚೋರಿ ಆಗಲ್ಲ. ಲೋಕಸಭೆಯಲ್ಲಿ 99 ಸೀಟ್ ಗೆದ್ದಾಗ ಓಟ್ ಚೋರಿ ಆಗಲ್ಲ. ಓಟ್ ಚೋರಿ ಯಾವಾಗ ಆಗತ್ತಾ? ಹರಿಯಾಣದಾಗ ಸುತ್ತಮೇಲೆ ಆಗ್ತದೆ. 7 ಸೀಟ್ ಬಂದರೆ ನಾಚಿಕೆ ಬರ್ಬೇಕಲ್ಲ ಅವರಿಗೆ. 61 ಸೀಟ್ ಸ್ಪರ್ಧೆ ಮಾಡಿ 6 ಸೀಟ್ ಗೆದ್ದಾರೆ. ಸೋಲನ್ನು ಒಪ್ಪಿಕೊಂಡು ಪಾರ್ಟಿ ಕಟ್ತೀವಿ ಅಂತ ಹೋಗ್ಬೇಕು, ಇಲ್ಲ ಓಟ್ ಚೋರಿ ಮಾಡಿರಿ ಅಂತ ತಿಳ್ಕೊಂಡು. ಅಂದ್ರೆ ರಾಹುಲ್ ಗಾಂಧಿ ತನ್ನ ನೇತೃತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ನನಗೆ ಆಶೀರ್ವಾದ ಮಾಡಲಿಲ್ಲ ಅಂತಂದರೆ ನನ್ನ ಮುಖ್ಯಮಂತ್ರಿ ಸ್ಥಾನ ಹೋಗ್ತದೆ ಅಂತ ರಾಹುಲ್ ಗಾಂಧಿ ಭಾಷೆ ಮಾತಾಡ್ತದೆ. ಸಿದ್ದರಾಮಯ್ಯಗೂ ಗೊತ್ತದೆ ರಾಹುಲ್ ಗಾಂಧಿ ನಾವು ಭಾಳ ಫೇಲ್ ಆಗಿವೆ ಅಂತ. ಕರ್ನಾಟಕದಾಗೂ ಗೆದ್ದದ್ದು ಇಲ್ಲಿ ನಮಗೆ ಅವರ ಪಾಲಿಸಿ ಬಗ್ಗೆ, ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಪಾಲಿಸಿ ಬಗ್ಗೆ, ಸಿದ್ದರಾಮಯ್ಯನವರ ಅಪ್ರೋಚ್ ಬಗ್ಗೆ, ಸಿದ್ದರಾಮಯ್ಯನವ್ರ ಭಾಷೆ ಬಗ್ಗೆ ನಮ್ಮ ಡಿಫರೆನ್ಸ್ ಅದ. ಬಟ್ ಈಸ್ ಎ ಮಾಸ್ ಲೀಡರ್. ಗೆದ್ದದ್ದು ಅವರಿಂದ. ಮೊದಲ EVM ಅಂದ್ರೆ, ಆಮೇಲೆ ಓಟ್ ಚೋರಿ, ಈಗ ಓಟ್ ಚೋರಿ. ಇದು ಯಾವ್ದು ಇದು ಅಂದ್ರೆ ಇದಕ್ಕೆ ಜೈಲ್ ಮತ್ತು ಬೇಲ್ ಅನ್ನೋ ಜನ ತಿರಸ್ಕಾರ ಮಾಡ್ಯಾರ. ಅದನ್ನ ತಿಳ್ಕೊಬೇಕಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್, ಲಾಲು ಯಾದವ್ ಬೇಲ್, ಇವರೆಲ್ಲ ಜೈಲಿನಿಂದ ಬೇಲ್ನಾಗಿದ್ದು ಇವರು ಚುನಾವಣೆಯನ್ನು ನಡೆಸಲಿಕ್ಕೆ ಕೊಟ್ರೆ. ಮತ್ತು ಕರಪ್ಷನ್ನು, ಯಾವುದೇ ಗಂಭೀರತೆ ಇಲ್ಲ ಇರುವಂಥದ್ದು. ಅಲ್ರಿ, ನಾ ಕೇಳೋ ಪ್ರಶ್ನೆ, ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಹೇಳ್ರಿ ಇವತ್ತು? ಈ ನಿಮ್ಮಲ್ಲಿ ಅನೇಕರು ಪ್ರಮುಖ ಚಾನಲ್ದವ್ರು ಇದ್ದೀರಿ. ಆಜ್ ತಕ್ಕು, ನ್ಯೂಸ್ 18, ನಿಮ್ಮ PTI, ANI ಇವೆಲ್ಲ ನಿಮ್ಮ ನ್ಯಾಷನಲ್ ಚಾನಲ್ಲು, ರಿಪಬ್ಲಿಕ್ಕು ಇವೆಲ್ಲ ನ್ಯಾಷನಲ್ ಚಾನಲ್ ಇದ್ದಾವೆ. ನಿಮ್ಮ ಚಾನಲ್ದವ್ರಿಗೆಲ್ಲ ಡೆಲ್ಲಿಗೆ ಫೋನ್ ಮಾಡಿ ಕೇಳ್ರಿ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಅಂತ ಹೇಳಿ. ಪತ್ತೇನೇ ಇಲ್ಲ. ನೀವು ಪತ್ತೆ ಇಲ್ಲದಂಥ ಮನುಷ್ಯ ಬಿಹಾರ್ಗೆ ಹೋಗಿಲ್ಲ, ಬಿಹಾರದಾಗ ಪ್ರಚಾರ ಮಾಡ್ಲಿಕ್ಕೆ ತಯಾರಿಲ್ಲ. ಆನಂತರ ಅವ್ರು ಇಂಡಿ ಗಠಬಂಧನದಾಗ
ಸೀಟ ಹೊಂದಾಣಿಕೆ ಆಗಲಿಲ್ಲ. ಸೊ ಇಟ್ ಈಸ್ ಮೋಸ್ಟ್ ಫುಲಿಶ್. ತಮ್ಮ ಒಂದು ಫೇಲ್ಯೂರ್ ಮುಚ್ಚಿಕೊಳ್ಳಿ ಒಂದು ಹೊಸ ಶುರು ಮಾಡೋದು. ಬಿಹಾರ್ ಚುನಾವಣೆಯಲ್ಲಿ ಓಟ್ ಚೋರಿ ನೋಡ್ರಿ, ಅವರು ಕರ್ನಾಟಕದಲ್ಲಿ ಗೆದ್ದಾಗ ಓಟ್ ಚೋರಿ ಆಗಲ್ಲ, ತೆಲಂಗಾಣದಲ್ಲಿ ಗೆದ್ದಾಗ ಓಟ್ ಚೋರಿ ಆಗಲ್ಲ, ಆನಂತರ ಹಿಮಾಚಲ್ ಪ್ರದೇಶದಲ್ಲಿ ಗೆದ್ದಾಗ ಓಟ್ ಚೋರಿ ಆಗಲ್ಲ, ಲೋಕಸಭೆಯಲ್ಲಿ 99 ಸೀಟ್ ಗೆದ್ದಾಗ ಓಟ್ ಚೋರಿ ಆಗಲ್ಲ. ಓಟ್ ಚೋರಿ ಯಾವಾಗ ಆಗತ್ತಾ? ಹರಿಯಾಣದಾಗ ಸುತ್ತಮೇಲೆ ಆಗ್ತದೆ. 7 ಸೀಟ್ ಬಂದರೆ ನಾಚಿಕೆ ಬರ್ಬೇಕಲ್ಲ ಅವ್ರಿಗೆ. 61 ಸೀಟ್ ಸ್ಪರ್ಧೆ ಮಾಡಿ 6 ಸೀಟ್ ಗೆದ್ದಾರೆ. ಸೋಲನ್ನು ಒಪ್ಪಿಕೊಂಡು ಪಾರ್ಟಿ ಕಟ್ತೀವಿ ಅಂತ ಹೋಗ್ಬೇಕು, ಇಲ್ಲ ಓಟ್ ಚೋರಿ ಮಾಡಿರಿ ಅಂತ ತಿಳ್ಕೊಂಡು. ಅಂದ್ರೆ ರಾಹುಲ್ ಗಾಂಧಿ ತನ್ನ ನೇತೃತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ನನಗೆ ಆಶೀರ್ವಾದ ಮಾಡಲಿಲ್ಲ ಅಂತಂದರೆ ನನ್ನ ಮುಖ್ಯಮಂತ್ರಿ ಸ್ಥಾನ ಹೋಗ್ತದೆ ಅಂತ ರಾಹುಲ್ ಗಾಂಧಿ ಭಾಷೆ ಮಾತಾಡ್ತದೆ. ಸಿದ್ದರಾಮಯ್ಯಗೂ ಗೊತ್ತದ ರಾಹುಲ್ ಗಾಂಧಿ ನಾವು ಭಾಳ ಫೇಲ್ ಆಗಿವೆ ಅಂತ. ಕರ್ನಾಟಕದಾಗೂ ಗೆದ್ದದ್ದು ಇಲ್ಲಿ ನಮಗೆ ಅವರ ಪಾಲಿಸಿ ಬಗ್ಗೆ, ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಪಾಲಿಸಿ ಬಗ್ಗೆ, ಸಿದ್ದರಾಮಯ್ಯನವರ ಅಪ್ರೋಚ್ ಬಗ್ಗೆ, ಸಿದ್ದರಾಮಯ್ಯನವ್ರ ಭಾಷೆ ಬಗ್ಗೆ ನಮ್ಮ ಡಿಫರೆನ್ಸ್ ಅದ. ಬಟ್ ಈಸ್ ಎ ಮಾಸ್ ಲೀಡರ್. ಗೆದ್ದದ್ದು ಅವರಿಂದ. ಮೊದಲ EVM ಅಂದ್ರೆ, ಆಮೇಲೆ ಓಟ್ ಚೋರಿ, ಈಗ ಓಟ್ ಚೋರಿ. ಇದು ಯಾವ್ದು ಇದು ಅಂದರೆ ಇದಕ್ಕೆ ಜೈಲ್ ಮತ್ತು ಬೇಲ್ ಅನ್ನೋ ಜನ ತಿರಸ್ಕಾರ ಮಾಡ್ಯಾರ. ಅದನ್ನ ತಿಳ್ಕೊಬೇಕಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್, ಲಾಲು ಯಾದವ್ ಬೇಲ್, ಇವರೆಲ್ಲ ಜೈಲಿನಿಂದ ಬೇಲ್ನಾಗಿದ್ದು ಇವರು ಚುನಾವಣೆಯನ್ನು ನಡೆಸಲಿಕ್ಕೆ ಕೊಟ್ರೆ. ಮತ್ತು ಕರಪ್ಷನ್ನು, ಯಾವುದೇ ಗಂಭೀರತೆ ಇರಲಾರಂಥದ್ದು. ಅಲ್ರಿ, ನಾ ಕೇಳೋ ಪ್ರಶ್ನೆ, ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಹೇಳ್ರಿ ಇವತ್ತು? ಈ ನಿಮ್ಮಲ್ಲಿ ಅನೇಕರು ಪ್ರಮುಖ ಚಾನಲ್ದವ್ರು ಇದ್ದೀರಿ. ಆಜ್ ತಕ್ಕು, ನ್ಯೂಸ್ 18, ನಿಮ್ಮ PTI, NI ಎಲ್ಲ ನಿಮ್ಮ ನ್ಯಾಷನಲ್ ಚಾನಲ್ಲು, ಆರ್ ಪಬ್ಲಿಕ್ಕು ಇವೆಲ್ಲ ನ್ಯಾಷನಲ್ ಚಾನಲ್ ಇದ್ದಾವೆ. ನಿಮ್ಮ ಚಾನಲ್ದವ್ರಿಗೆಲ್ಲ ಡೆಲ್ಲಿಗೆ ಫೋನ್ ಮಾಡಿ ಕೇಳ್ರಿ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಅಂತ ಹೇಳಿ. ಪತ್ತೇನೇ ಇಲ್ಲ. ನೀವು ಪತ್ತೆ ಇಲ್ಲದಂಥ ಮನುಷ್ಯ ಬಿಹಾರ್ಗೆ ಹೋಗಿಲ್ಲ, ಬಿಹಾರ್ದಾಗ ಪ್ರಚಾರ ಮಾಡ್ಲಿಕ್ಕೆ ತಯಾರಿಲ್ಲ. ಆನಂತರ ಅವ್ರು ಇಂಡಿ ಗಠಬಂಧನದಾಗ ಸೀಟ ಹೊಂದಾಣಿಕೆ ಆಗಲಿಲ್ಲ. ಸೊ ಇಟ್ ಈಸ್ ಮೋಸ್ಟ್ ಫುಲಿಶ್. ತಮ್ಮ ಒಂದು ಫೇಲ್ಯೂರ್ ಮುಚ್ಚಿಕೊಳ್ಳಿ ಒಂದು ಹೊಸ ಶುರು ಮಾಡೋದು. ಬಿಹಾರ್ ಚುನಾವಣೆಯಲ್ಲಿ ಓಟ್ ಚೋರಿ ನೋಡ್ರಿ, ಅವರು ಕರ್ನಾಟಕದಲ್ಲಿ ಗೆದ್ದಾಗ ಓಟ್ ಚೋರಿ ಆಗಲ್ಲ, ತೆಲಂಗಾಣದಲ್ಲಿ ಗೆದ್ದಾಗ ಓಟ್ ಚೋರಿ ಆಗಲ್ಲ, ಆನಂತರ ಹಿಮಾಚಲ್ ಪ್ರದೇಶದಲ್ಲಿ ಗೆದ್ದಾಗ ಓಟ್ ಚೋರಿ ಆಗಲ್ಲ, ಲೋಕಸಭೆಯಲ್ಲಿ 99 ಸೀಟ್ ಗೆದ್ದಾಗ ಓಟ್ ಚೋರಿ ಆಗಲ್ಲ. ಓಟ್ ಚೋರಿ ಯಾವಾಗ ಆಗತ್ತಾ? ಹರಿಯಾಣದಾಗ ಸುತ್ತಮೇಲೆ ಆಗ್ತದೆ. 7 ಸೀಟ್ ಬಂದರೆ ನಾಚಿಕೆ ಬರ್ಬೇಕಲ್ಲ ಅವ್ರಿಗೆ. 61 ಸೀಟ್ ಸ್ಪರ್ಧೆ ಮಾಡಿ 6 ಸೀಟ್ ಗೆದ್ದಾರೆ. ಸೋಲನ್ನು ಒಪ್ಪಿಕೊಂಡು ಪಾರ್ಟಿ ಕಟ್ತೀವಿ ಅಂತ ಹೋಗ್ಬೇಕು, ಇಲ್ಲ ಓಟ್ ಚೋರಿ ಮಾಡಿರಿ ಅಂತ ತಿಳ್ಕೊಂಡು. ಅಂದ್ರೆ ರಾಹುಲ್ ಗಾಂಧಿ ತನ್ನ ನೇತೃತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ನನಗೆ ಆಶೀರ್ವಾದ ಮಾಡಲಿಲ್ಲ ಅಂತಂದರೆ ನನ್ನ ಮುಖ್ಯಮಂತ್ರಿ ಸ್ಥಾನ ಹೋಗ್ತದೆ ಅಂತ ರಾಹುಲ್ ಗಾಂಧಿ ಭಾಷೆ ಮಾತಾಡ್ತದೆ. ಸಿದ್ದರಾಮಯ್ಯಗೂ ಗೊತ್ತದ ರಾಹುಲ್ ಗಾಂಧಿ ನಾವು ಭಾಳ ಫೇಲ್ ಆಗಿವೆ ಅಂತ. ಕರ್ನಾಟಕದಾಗೂ ಗೆದ್ದದ್ದು ಇಲ್ಲಿ ನಮಗೆ ಅವರ ಪಾಲಿಸಿ ಬಗ್ಗೆ, ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಪಾಲಿಸಿ ಬಗ್ಗೆ, ಸಿದ್ದರಾಮಯ್ಯನವರ ಅಪ್ರೋಚ್ ಬಗ್ಗೆ, ಸಿದ್ದರಾಮಯ್ಯನವ್ರ ಭಾಷೆ ಬಗ್ಗೆ ನಮ್ಮ ಡಿಫರೆನ್ಸ್ ಅದ. ಬಟ್ ಈಸ್ ಎ ಮಾಸ್ ಲೀಡರ್. ಗೆದ್ದದ್ದು ಅವರಿಂದ. ಮೊದಲ EVM ಅಂದ್ರೆ, ಆಮೇಲೆ ಓಟ್ ಚೋರಿ, ಈಗ ಓಟ್ ಚೋರಿ. ಇದು ಯಾವ್ದು ಇದು ಅಂದರೆ ಇದಕ್ಕೆ ಜೈಲ್ ಮತ್ತು ಬೇಲ್ ಅನ್ನೋ ಜನ ತಿರಸ್ಕಾರ ಮಾಡ್ಯಾರ. ಅದನ್ನ ತಿಳ್ಕೊಬೇಕಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್, ಲಾಲು ಯಾದವ್ ಬೇಲ್, ಇವರೆಲ್ಲ ಜೈಲಿನಿಂದ ಬೇಲ್ನಾಗಿದ್ದು ಇವರು ಚುನಾವಣೆಯನ್ನು ನಡೆಸಲಿಕ್ಕೆ ಕೊಟ್ರೆ. ಮತ್ತು ಕರಪ್ಷನ್ನು, ಯಾವುದೇ ಗಂಭೀರತೆ ಇರಲಾರಂಥದ್ದು. ಅಲ್ರಿ, ನಾ ಕೇಳೋ ಪ್ರಶ್ನೆ, ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಹೇಳ್ರಿ ಇವತ್ತು? ಈ ನಿಮ್ಮಲ್ಲಿ ಅನೇಕರು ಪ್ರಮುಖ ಚಾನಲ್ದವ್ರು ಇದ್ದೀರಿ. ಆಜ್ ತಕ್ಕು, ನ್ಯೂಸ್ 18, ನಿಮ್ಮ PTI, NI ಎಲ್ಲ ನಿಮ್ಮ ನ್ಯಾಷನಲ್ ಚಾನಲ್ಲು, ಆರ್ ಪಬ್ಲಿಕ್ಕು ಇವೆಲ್ಲ ನ್ಯಾಷನಲ್ ಚಾನಲ್ ಇದ್ದಾವೆ. ನಿಮ್ಮ ಚಾನಲ್ದವ್ರಿಗೆಲ್ಲ ಡೆಲ್ಲಿಗೆ ಫೋನ್ ಮಾಡಿ ಕೇಳ್ರಿ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಅಂತ ಹೇಳಿ.
ಪತ್ತೆನೇ ಇಲ್ಲ. ನೀವು ಪತ್ತೆ ಇಲ್ಲದಂಥ ಮನುಷ್ಯ ಬಿಹಾರ್ಗೆ ಹೋಗಿಲ್ಲ, ಬಿಹಾರದಾಗ ಪ್ರಚಾರ ಮಾಡ್ಲಿಕ್ಕೆ ತಯಾರಿಲ್ಲ. ಆನಂತರ ಅವ್ರು ಇಂಡಿ ಗಠಬಂಧನದಾಗ ಸೀಟ ಹೊಂದಾಣಿಕೆ ಆಗಲಿಲ್ಲ. ಸೊ ಇಟ್ ಈಸ್ ಮೋಸ್ಟ್ ಫುಲಿಶ್. ತಮ್ಮ ಒಂದು ಫೇಲ್ಯೂರ್ ಮುಚ್ಚಿಬಿಡಿ ಒಂದು ಹೊಸ ಶುರು ಮಾಡೋದು.